ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಮಟನ್ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ 2 kg ಮೇಕೆ ಮಟನ್ ತೊಗೊಂಡಿದ್ದೀನಿ. ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ. ಈ ಥರ ಒಂದ್ಸಲಿ ಟ್ರೈ ಮಾಡಿ. ನಾನು ಏನೇನು ಬೇಕು ಅಂತ ತೋರಿಸ್ತೀನಿ. ಹುರ್ಕೊಳ್ಳೋದಕ್ಕೆ ಮಸಾಲೆ ಇದೆಲ್ಲ ನಾನು ದಪ್ಪದು 2 ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ. ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟಿದೆ, ಪುದೀನ ಸ್ವಲ್ಪ ಇದೆ. ಟೊಮೊಟೊ ಚಿಕ್ಕದು 2, ಮತ್ತು ಕಾಯಿ ತುರಿ ಚಿಪ್ಪು, ಒಂದು ಅರ್ಧ ಚಿಪ್ಪು ಕಾಯೋಳು, ಮತ್ತು ಮೆಣಸಿನ್ಕಾಯಿ 2 ಇಂಚ್ ಚಕ್ಕೆ, ಒಂದು 5 ಲವಂಗ, 1 ಸ್ಪೂನ್ ಕಾಳು ಮೆಣಸು, ಮತ್ತು ಒಂದು 4 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ. ಇದು ಸಾಂಬಾರು ಪುಡಿ 4 ಟೇಬಲ್ ಸ್ಪೂನ್ ಇದೆ. ಮೆಣಸಿನ್ಕಾಯಿ ಬದಲು 2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಬೋದು. ನಾನಿಲ್ಲಿ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹುರ್ಕೊಂಡು ಮಸಾಲೆನ ರುಬ್ಕೊಳ್ಳೋಣ. ನಾನು ಫಸ್ಟು ಮೆಣಸಿನ್ಕಾಯಿನ ಹುರಿದ್ಬಿಟ್ಟು ಸೈಡ್ಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ಫಸ್ಟು ಮೆಣಸಿನ್ಕಾಯಿ ಸೈಡಿಗೆ ಎತ್ತಿಟ್ಕೊಂಡು ಆಮೇಲೆ ಈರುಳ್ಳಿ ಎಲ್ಲ ಹಾಕ್ಕೊಂಡು ಹುರ್ಕೊತೀನಿ, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ ಮೆಣಸಿನ್ಕಾಯಿ. ಅದು ಫ್ರೈ ಆಗಿತ್ತು, ತೆಗೆದಿಟ್ಕೊಂಡು ಇವಾಗ ಅದೇ ಬಾಣಲಿಲಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ದೊಡ್ಡದು 2 ಈರುಳ್ಳಿ ಇದೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಒಂಚೂರು ಸಾಕು, ಫ್ರೈ ಆಗೋವರೆಗೂ. ಆಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಟೊಮೊಟೊ ಹಾಕ್ಕೊಳ್ಳೋಣ. 2 ಒಟ್ಟಿಗೆ ಫ್ರೈ ಮಾಡ್ಕೊಬೋದು. ಟೊಮೊಟೊ ಜಾಸ್ತಿ ಹಾಕಬಾರ್ದು, ಚಿಕ್ಕದು 2 ಹಾಕಿದ್ರೆ ಸಾಕು. ದಪ್ಪದಿದ್ದರೆ 1 ಹಾಕಿ, ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ 2 ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಮೇಕೆ ಮಟನ್ ಸಾಂಬಾರು ತುಂಬಾ ಚೆನ್ನಾಗಾಗಿತ್ತು. ಮುದ್ದೆಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಫ್ರೈ ಆಗ್ತಾ ಇದೆ. ಈ ಥರ ಹುರ್ಬಿಟ್ಟು ಮಾಡೋದ್ರಿಂದ ಸಾಂಬಾರು ಇನ್ನೂ ರುಚಿಯಾಗುತ್ತೆ. ನಾನು ಚಕ್ಕೆ, ಲವಂಗ ಮತ್ತು ಕಾಳು ಮೆಣಸನ್ನು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಟೊಮೊಟೊ ಫ್ರೈ ಆದಮೇಲೆ ಹಾಕ್ಕೊಳ್ಳಿ. ನಾವು ಧನಿಯಾ ಪುಡಿ ಹಾಕಲ್ಲ, ಸಾಂಬಾರು ಪುಡಿನೇ ಹಾಕೋದು. ಒಂದ್ಸಲ ಸಾಂಬಾರು ಪುಡಿ ಹಾಕಿ ಮಾಡಿ ನೋಡಿ, ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಪುದೀನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಪುದೀನ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಸಾಕಷ್ಟು. ನೋಡಿ, ಇವಾಗ ಆಗಿದೆ. ಇದು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದನ್ನು ಆಫ್ ಮಾಡಿಕೊಂಡು ನಾವು ಇವಾಗ ಮಿಕ್ಕಿರೋದು ಮಸಾಲೆ ಹಾಕ್ಕೊಳ್ಳೋಣ. ನೋಡಿ, ಕಾಯಿ ತುರಿ ಹಾಕ್ಕೊತೀನಿ ನಾನಿವಾಗ. ಸ್ಟವ್ ಆಫ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಸಾಕಿದು. ನೋಡಿ, ನಾನು ಒಂದು ಅರ್ಧ ಚಿಪ್ಪಷ್ಟು ಫುಲ್ ಕಾಯಿ ತೊಗೊಂಡಿದ್ದೀನಿ, ಚಿಕ್ಕದು. ಅದು ಫುಲ್ ಹಾಕ್ಕೊಂಡಿದ್ದೀನಿ ಕಾಯಿ. ಈ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ರುಬ್ಕೊಳ್ಳೋಣ. ಇವಾಗ ಒಣಮೆಣ್ಸಿನ್ಕಾಯಿ ಇದಕ್ಕೆ ಹಾಕ್ಬಿಡ್ತೀನಿ. ಕೊತ್ತಂಬರಿ, ಪುದೀನ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಡೈರೆಕ್ಟಾಗಿ ಎಲ್ಲ ರುಬ್ಕೊಂಡು ಇಟ್ಕೊಳ್ಳೋಣ. ಇವಾಗ ನಾನು ಮಟನ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಮಟನ್ ಮಸಾಲ ಹಾಕ್ಕೊಂಡಿದ್ದೀನಿ. ಮತ್ತು ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಹಾಕ್ಕೊಂಡು ಮಟನ್ನ ಚೆನ್ನಾಗಿ ಹುರ್ಕೊಬೇಕು. ಒಂದು 10 ನಿಮಿಷ ಆದ್ರೂ ಚೆನ್ನಾಗಿ ಹುರಿರಿ, ನೀರು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಅದರಲ್ಲೇ ಫ್ರೈ ಆಗಬೇಕು. ನಾನು ನೀರು, ಎಣ್ಣೆ ಏನೂ ಹಾಕಿಲ್ಲ, ಹಾಗೆ ಹುರಿತಾ ಇದ್ದೀನಿ. ಈ ಥರ ಚೆನ್ನಾಗಿ ಹುರಿದು ಮಾಡೋದ್ರಿಂದ ಸಾಂಬಾರು ರುಚಿ ಜಾಸ್ತಿ ಆಗುತ್ತೆ. ನೋಡಿ, ನೀರು ಬಿಟ್ಕೊತಾ ಇದೆ. ಒಂದು 10 ನಿಮಿಷ ಹಾಗೇ ಚೆನ್ನಾಗಿ ಈ ಥರ ಆವಾಗವಾಗ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊತಾ ಇರಿ. ನೋಡಿ, ಮಟನ್ ಮಸಾಲ ಹಾಕ್ಕೊಂಡು ಈ ಥರ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಎಲ್ಲ ನೀರು ಬಿಟ್ಕೊಂಡಿದೆ. ನೋಡಿ, ಮಟನೆಲ್ಲ ಕಲರ್ ಚೇಂಜ್ ಆಗ್ತಾ ಇದೆ. ಈ ಥರ ಚೆನ್ನಾಗಿ ಹುರಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ನೋಡಿ, ಇವಾಗ ಹುರಿದಿರೋ ಮಸಾಲೆ ತಣ್ಣಗಾಗಿದೆ. ಈಗೆಲ್ಲ ರುಬ್ಕೊಂಡು ಬರೋಣ. ನೋಡಿ, ನುಣ್ಣು ಪೇಸ್ಟ್ ಆಗಿದೆ. ನೋಡಿ, ಅಷ್ಟು ನುಣ್ಣಗಾದರೆ ಸಾಕು. ಇದು ನೋಡಿ, ನೀರೆಲ್ಲ ಬಿಟ್ಕೊಂಡು ಕುದೀತಾ ಇದೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ರುಬ್ಬಿರೋದ ಮಸಾಲೆ ಹಾಕ್ಕೊಳ್ಳೋಣ. ರುಬ್ಬಿರೋ ಮಸಾಲೆ ಹಾಕ್ಕೊಂಡು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ತೀರಾ ತೆಳ್ಳಗೂ ಬೇಡ, ತುಂಬ ಗಟ್ಟಿಗೂ ಬೇಡ. ಗಟ್ಟಿ ಇದ್ರೂ ಅಷ್ಟು ಚೆನ್ನಾಗಿರಲ್ಲ ಸಾಂಬಾರು. ಸ್ವಲ್ಪ ತೆಳ್ಳಗಿರಬೇಕು, ಫುಲ್ ನೀರಂಗೂ ಬೇಡ. ನೀರು ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನೋಡಿ, ನಾನು ಇಷ್ಟು ಹಾಕ್ಕೊಂಡಿದ್ದೀನಿ.
ಅಷ್ಟಿದ್ರೆ ಸಾಕು. ನೋಡಿ, ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಕಲ್ಲುಪ್ಪು ಹಾಕ್ಕೊತೀನಿ. ಕಲ್ಲುಪ್ಪು ಹಾಕೋದ್ರಿಂದನೇ ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರು. ಪುಡಿ ಉಪ್ಪು ಹಾಕಬಾರ್ದು, ಅಷ್ಟು ಟೇಸ್ಟ್ ಇರಲ್ಲ. ಮತ್ತು ಅದು ಪುಡಿ ಉಪ್ಪು ಎಷ್ಟು ಹಾಕ್ಬೇಕು ಅಂತಲೂ ಗೊತ್ತಾಗಲ್ಲ. ನಾನಿವಾಗ ಕುಕ್ಕರ್ನ ಮುಚ್ಚಿಬಿಟ್ಟು ಒಂದು 4 ವಿಷಲ್ ಕೂಗಿಸ್ಕೊತೀನಿ. 4 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದೋಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಂಬಾರು ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಯಿತು. ಸಾಂಬಾರು ತುಂಬಾ ಚೆನ್ನಾಗಾಗಿತ್ತು. 4 ವಿಷಲ್ ಕೂಗಿದೆ. ನಾನು ಆಫ್ ಮಾಡಿದ್ದೀನಿ ಕುಕ್ಕರ್ನ. ನೋಡಿ, ತಣ್ಣಗಾಗಿದೆ. ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಸಾಂಬಾರು ಹೆಂಗಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು. ರೆಡಿಯಾಗಿದೆ. ತುಂಬಾ ಚೆನ್ನಾಗಿತ್ತು ಸಾಂಬಾರು ಅಂತ ಹೇಳ್ತಿದ್ರು ಎಲ್ಲ. ನಾನು ತಿನ್ನಲ್ಲ ಮಟನ್ ಸಾಂಬಾರು, ಆದರೆ ಮಾಡ್ತೀನಿ ತುಂಬ ಚೆನ್ನಾಗಿ. ನಾನು ನಾನ್ ವೆಜ್ ಅಡುಗೆಗಳೆಲ್ಲ ಮಾಡ್ತೀನಿ. ನೋಡಿ, ತುಂಬಾ ಟೇಸ್ಟಿಯಾಗಿ ಕೂಡ ಆಗುತ್ತೆ ಈ ಥರ ಮಾಡೋದ್ರಿಂದ. ಎಲ್ಲರೂ ಸಾಮಾನ್ಯವಾಗಿ ಧನಿಯಾ ಪುಡಿ ಹಾಕಿ ಮಾಡ್ತಾರೆ, ನಾವು ಸಾಂಬಾರು ಪುಡಿನೇ ಹಾಕಿ ಮಾಡೋದು. ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು, ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸಲ ನಾವು ಮಾಡೋ ಥರ ರೆಸಿಪಿನ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.